ನಾನು ಹೈದರಾಬಾದ್ ಜೊತೆ ಕಾಂಪೀಟ್ ಮಾಡಕ್ಕೆ ಹೋಗಕ್ಕೆ ನನಗೇನು ಇಷ್ಟನೂ ಇಲ್ಲ, ಅವಶ್ಯಕತೆ ಇಲ್ಲ. ನಮಗೂ ಹೈದರಾಬಾದ್ ಜೊತೆ ಕಂಪೇರ್ ಆಗೋದು ನಮ್ಗೇನು ಇಷ್ಟ ಇಲ್ಲ ಸರ್. ಈ ದೇಶದಲ್ಲಿ ನಮ್ದೇನ್ ರಿಕ್ವೆಸ್ಟ್ ಗೊತ್ತೆ ಸರ್, ಭಾರತದಲ್ಲಿ ಬೆಂಗಳೂರಿಗೆ ಹೋಲಿಕೆ ಮಾಡುವಂತ ಯಾವ ನಗರನೂ ಇಲ್ಲ, ನಾನು ಒಪ್ಕೊಳ್ತೀನಿ ಸರ್. ಆದರೆ ಕೆಲವು ಸೌಕರ್ಯದಲ್ಲಿ, ಕೆಲವು ವ್ಯವಸ್ಥೆ, ಲಿವೇಬಲ್ ನಲ್ಲಿ, ಕಾಸ್ಟ್ ಆಫ್ ಲಿವಿಂಗ್ ನಲ್ಲಿ ಸರ್, ಕಾಸ್ಟ್ ಆಫ್ ಲಿವಿಂಗ್ ನೀವೇನಾದ್ರು ತಗೊಂಡ್ರೆ ಪ್ರಾಕ್ಟಿಕಲಿ 50% ಕಾಸ್ಟ್ ಆಫ್ ಬೆಂಗಳೂರಿನಲ್ಲಿದೆ ಸರ್. 50% ನಮ್ಮ ಕಂಪೇರ್ ಮಾಡಿದಾಗ 50% ಕಾಸ್ಟ್ ಆಫ್ ಲಿವಿಂಗ್ ನಲ್ಲಿ ಅಲ್ಲಿದೆ. ಕೆಲವು ಸೌಕರ್ಯಗಳಲ್ಲಿ ಅಲ್ಲಿ ಚೆನ್ನಾಗಿದೆ, ಬಟ್ ಆ ಕಾಸ್ಮೋಪಾಲಿಟನ್ ನೇಚರು ಅಥವಾ ನಮ್ಮ ಅಡ್ವಾನ್ಸ್ಮೆಂಟ್, ನಾವು ಟೆಕ್ನಾಲಜಿನಲ್ಲಿ ನಮ್ಮ ಟ್ಯಾಲೆಂಟ್ಗಳು, ನಮ್ಮಲ್ಲಿರುವಂಥ ಟ್ಯಾಲೆಂಟು ಈ ಭಾರತದಲ್ಲಿ ಯಾವ ಭಾಗದಲ್ಲೂ ಸಿಗೋಲ್ಲ, ಆ ರೀತಿ ಇದೆ. ಹಾಗಾಗಿ ಅದನ್ನು ಉಳಿಸ್ಕೊಂಡು ಇನ್ನೂ ಚೆನ್ನಾಗಿ ಬೆಳೆಸ್ಕೋಬೇಕಂದ್ರೆ ನಮ್ಮ ಪ್ರಯತ್ನಗಳು ಏನಿದೆ ಸರ್ಕಾರದ್ದು, ವಿಶೇಷವಾಗಿ ಹೇಳ್ಬೇಕಂದ್ರೆ ಸರ್, ಒಂದೇ ನಿಮಿಷ ಸರ್, ವಿಶೇಷವಾಗಿ ಹೇಳ್ಬೇಕಂದ್ರೆ ಸರ್ಕಾರದ ಪಾತ್ರ ಬಹಳ ಕಮ್ಮಿನೇ ಸರ್. ಇದೆಲ್ಲ ಒಂದ್ ಕಡೆ ಏನೋ ಭೂಮಿ ಪ್ರಭು ಕೆಂಪೇಗೌಡರು ಮಾಡಿರುವಂತ ಪುಣ್ಯ ಕಾರ್ಯನೋ ನಮ್ಮ ಬೆಂಗಳೂರು ನಗರಕ್ಕೆ ಅದೃಷ್ಟ ಒಲ್ದು ಬಂದಿದೆ. ಆದರೆ ಸರ್ಕಾರ ಯಾವ ಮಟ್ಟದಲ್ಲಿ, ನೀವು ಹೇಳಿದಾಗೆ ಎಲ್ಲಾ ಸರ್ಕಾರನು ಹೇಳ್ಬೇಕಂದ್ರೆ ಬೆಂಗಳೂರಿನ ಎಲ್ಲಾ ಸರ್ಕಾರನು ಕಡೆಗಣಿಸಿರುವಂತದ್ದು ಇದೆ. ಎಲ್ಲಾ ಸರ್ಕಾರಗಳು ಅದು ಬಂದಾಗೆಲ್ಲಾನು ಇಲ್ಲಿಂದ ಪಡ್ಕೊಂಡು ಹೋಗ್ತಾರೆ ಹೊರತು ಬೆಂಗಳೂರು ನಗರಕ್ಕೆ ವಿಶೇಷವಾಗಿ ಏನೋ ನಮ್ಮ ಪ್ರತಿಪಕ್ಷ ನಾಯಕರು ಈ ಸಲ ಮತ್ತು ಸಭಾಧ್ಯಕ್ಷರನ್ನು ಅವಕಾಶ ಮಾಡಿಕೊಟ್ಟಿದ್ರಿಂದ ಬೆಂಗಳೂರು ಬಗ್ಗೆ ನಾವು ಚರ್ಚೆ ಮಾಡ್ಲಿಕ್ಕಾಗಿದೆ. ಎಲ್ಲ ಒಂದ್ ಕಡೆ ಈ ಸರ್ಕಾರದಲ್ಲಿ, ಈ ಅವಧಿನಲ್ಲಿ, ಈ ಸದನದಲ್ಲೇನೆ ಹೆಚ್ಚು ಬೆಂಗಳೂರು ಚರ್ಚೆ ಬರ್ತಿರೋದು. ಇಲ್ಲದ್ರೆ ಸಾಮಾನ್ಯವಾಗಿ ಬೆಂಗಳೂರು ಚರ್ಚೆಗೆ ಬರಲ್ಲ, ಎಲ್ಲರೂ ಬೆಂಗಳೂರನ್ನ ಬಳಕೆ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾರೆ ಹೊರತು ಬೆಂಗಳೂರಿಗೆ ಏನಾದ್ರು ಒಳ್ಳೇದು ಮಾಡೋಂಥದ್ದು ಹಾಕಿಲ್ಲ. ಹಾಗಾಗಿ ಇವತ್ತು ಬೆಂಗಳೂರು ನಗರಕ್ಕೆ ನೀವಂತ ಪವರ್ಫುಲ್ ಇದ್ದೀರಾ, ನಿಮ್ ಕೈನಲ್ಲಿ ಸಾಧಿಸ್ಲಿಕ್ಕೆ ಸಾಧ್ಯವಿದೆ. ಹಾಗಾಗಿ ಸಮಸ್ಯೆಗಳನ್ನು ಹೆಚ್ಚಾಗೋದು ಬೇಡ, ನಿಮ್ ಕಾಲದಲ್ಲಿ ಕಮ್ಮಿ ಆಗ್ಲಿ ಅನ್ನೋದು ನಮ್ಮ ಒತ್ತಾಯ. ಗುಡ್ ಫೆಸಿಲಿಟೇಟರ್, ನಿಮ್ಮ ಅನುಭವ ನೀವೇನ್ ಹೇಳಿದ್ರಲ್ಲ ಸರ್, ನಿಮ್ಮಷ್ಟು ಅನುಭವ ನಮಗೂ ಸಿಕ್ಕಿರ್ಲಿಲ್ಲ. ನೀವು UD ಮಿನಿಸ್ಟರ್ ಮೊದಲು ಕೆಲಸ ಮಾಡಿದ್ದೀರಾ, UD ಮಿನಿಸ್ಟರ್ ಅನುಭವ ತಗೊಂಡಿದ್ದೀರಾ, ಅರ್ಥ ಮಾಡ್ಕೊಂಡಿದ್ದೀರಾ, ಬೇರೆ ಬೇರೆ ಇಲಾಖೆನಲ್ಲೂ ಕೆಲಸ ಮಾಡಿದ್ದೀರಾ. ಈ ಎಲ್ಲ ಅನುಭವಗಳು ಇವತ್ತು ಉಪಯೋಗ ಆಗಿ ಎಲ್ಲ ಸಮಸ್ಯೆಗಳು ಪರಿಹಾರ ಕಾಣುವಂಥದ್ದಾಗ್ಲಿ ಅನ್ನೋದು